ಐಗುಪ್ತ ದೇಶದಲ್ಲಿ ಇಸ್ರಾಯೇಲರ ಅತಿಥಿಗಳಾಗಿ ಬಂದರು. ಕೆಲವು ದಿನ ಆದಲ್ಲಿ ಅವರು ದಾಸರಾಗಿದ್ದರು. ಫರೋನ್ ರಾಜ ಎಂಬ ಹೊಸ ರಾಜನಾಗಿ ಬಂದಿದ್ದನು. ಇಸ್ರಾಯೇಲರನ್ನು ನೋಡಿ ಹೊಟ್ಟೆ ಕಿಚ್ಚು ಪಟ್ಟನು. ಅವರ ಜನಾಂಗವು ಹೆಚ್ಚಾಗುವುದನ್ನು ಕಂಡು ಅವರು ಹೊಟ್ಟೆ ಕಿಚ್ಚನ್ನು ಪಟ್ಟನು. ನನ್ನ ಶತ್ರುಗಳಿಗೆ ಎಲ್ಲಿ ಸಹಾಯ ಮಾಡುತ್ತಾನೆ ಎಂದು ಅವನ ಅಂಜಿಕೆ ಪಟ್ಟನು. ಆಗಿನ ಕಷ್ಟ ಕಾಲದಲ್ಲಿ ಇಸ್ರಾಯೇಲರು ದೇವರನ್ನು ಮೊರೆ ಇಡುವಾಗ ದೇವರು ಆ ಕೂಗನ್ನು ಕೇಳ್ತಾ ಇದ್ದನು. ಆದರೆ ಯಾರ ವಿಷಯದಲ್ಲಿ ಅವರನ್ನು ಕಾಪಾಡಬೇಕು ಎಂದು ದೇವರಿಗೆ ತಿಳಿಯಲಿಲ್ಲ. ಅಂಥ ಕಷ್ಟದಲ್ಲಿ ಇವರ ಜನಾಂಗವು ಹೆಚ್ಚಾಗಬಾರದೆಂದು ರಾಜನು ಗಂಡು ಮಕ್ಕಳೇ ಹುಟ್ಟರೆ ಸಾಯಿಸಬೇಕು, ಹೆಣ್ಣು ಮಕ್ಕಳು ಹುಟ್ಟರೆ ಉಳಿಸಬೇಕೆಂದು ಆಜ್ಞಾಪಿಸಿದನು. ಅಂಥ ಕಷ್ಟದಲ್ಲಿ ದೇವರು ಹೇಗೆ ಸಹಾಯ ಮಾಡಬೇಕು ಇಸ್ರಾಯೇಲರನಿಗೂ ತಿಳಿಯಲಿಲ್ಲ. ಅಂಥ ಕಾಲದಲ್ಲಿ ದೇವರು ಒಂದು ಕೊಟ್ಟನು. ಲೇಮಿ ಕುಲದಲ್ಲಿ ಒಬ್ಬ ಶಿಶುವನ್ನು ಹುಡುತ್ತಾನೆ. ಆ ಶಿಶು ಭಾಳ ಸುಂದರವಾಗಿರ್ತಾನೆ. ಅವ್ರ ತಾಯಿ ಫರೋನ್ ರಾಜಗೆ ಹೇಳದೆ 3 ತಿಂಗಳ ತಾಯಿ ಕಾಪಾಡುತ್ತಾಳೆ. ಆ 3 ತಿಂಗಳು ಕಾಪಾಡಿದ ಮೇಲೆ ರಾಜನಿಗೆ ಗೊತ್ತಾದರೆ ಎಲ್ಲಿ ಸಾಯಿಸ್ತಾನೋ, ಈ ಮಗು ಇಷ್ಟು ಸುಂದರವಾಗಿದೆ ಎಂದು ತಿಳಿದು ಒಂದು ಬುಟ್ಟಿಯನ್ನು ಕಟ್ಟಿ ನೈಲ್ ನದಿಯ ದಂಡೆನಲ್ಲಿ ಬಿಡುತ್ತಾಳೆ. ಆ ಮಗುವಿನ ಅವರಕ್ಕ ದಂಡೆಗೆ ನಿದ್ದು ನೋಡ್ತಾ ಇರ್ತಾಳೆ, ಆ ಬುಟ್ಟಿ ಎಲ್ಲಿಗೆ ಹೋಗ್ತದೆ ಎಂದು. ಆವಾಗಿನ ಸಮಯದಲ್ಲಿ ಫರೋನ್ ರಾಜನ ಅವರ ಮಗಳು ಮತ್ತು ಅವರ ಸ್ನೇಹಿತರೊಂದಿಗೆ ನೈಲ್ ನದಿಗೆ ಸ್ನಾನ ಮಾಡಲಿಕ್ಕೆ ಬಂದು ಆ ಬುಟ್ಟಿಯನ್ನು ಕಂಡು ಸೇವಕರಿಗೆ ಹೇಳಿದ್ರೆ ಆ ಬುಟ್ಟಿಯನ್ನು ತೆಗೆದುಕೊಂಡು ಬಾ ಅಂದ. ಆ ಬುಟ್ಟಿಯಲ್ಲಿ ನೋಡಿದ್ರೆ ಒಂದು ಸುಂದರವಾದ ಮಗುವಿತ್ತು. ಆ ಮಗು ಅವರಕ್ಕ ನೋಡಿದಾಗ ಅವರಕ್ಕ ಓಡಿ ಬಂದು, ಈ ಮಗುವಿನ ತಾಯಿ ಯಾರೋ ಗೊತ್ತಿಲ್ಲ, ಇಲ್ಲಿ ಯೋಧರಲ್ಲಿ ಯಾರ್ದಾದರೂ ಮಗು ಆಗಿರ್ಬೋದು, ನಾನು ಯಾರನ್ನಾದರೂ ಕರ್ಕೊಂಡು ಬರಲೇ ಅಂತ ಕೇಳ್ತಾಳೆ. ಆ ರಾಣಿ ಸರಿ ಕರ್ಕೊಂಡು ಬಾ ಅಂತ ಹೇಳ್ತಾಳೆ. ಹೇಳಿದ ನಂತರ ಆ ಮಗಳು ಹೋಗಿ ಅವರ ತಾಯಿಯನ್ನೇ ಕರ್ಕೊಂಡು ಬರ್ತಾಳೆ. ಆ ಮಗುವಿನ ತಾಯಿಯನ್ನೇ ಕರ್ಕೊಂಡು ಬಂದು ಆ ರಾಣಿ ಹೇಳ್ತಾಳೆ, ಈ ಮಗುವನ್ನು ನೀನು ಚೆನ್ನಾಗಿ ಹಾಲು ಕೊಟ್ಟು ಬೆಳೆಸರೆ ನಿನಗೆ ಸಂಬಳವನ್ನು ಕೊಡ್ತೇನೆ ಎಂದು. ಹೇಳಿದ ಹಾಗೆ ಆಕಿ ಚೆನ್ನಾಗಿ ಮಗುವನ್ನು ನೋಡಿಕೊಂಡು ರಾಣಿ ಹತ್ರ ಕರ್ಕೊಂಡು ಹೋಗ್ತಾಳೆ. ಈ ಮಗುವಿಗೆ ಒಂದು ಒಳ್ಳೆಯ ಹೆಸರನ್ನು ಇಡಮ್ಮ ಅಂತ. ಅವಳು ತಗೊಂಡು ಮೋಶೆ ಅಂತ ಹೆಸರು ಇಡುತ್ತಾಳೆ. ಮೋಶೆ ಹೆಸರಿನ ಅರ್ಥ ನೀರಿನಿಂದ ಎಳೆಯಲ್ಪಟ್ಟವನು. 40 ವರ್ಷ ರಾಜನವ್ರ ಮನೆಯಲ್ಲೇ ಚೆನ್ನಾಗಿ ಬೆಳಿತಾನೆ. ಮೋಶೆ ಚೆನ್ನಾಗಿ ಬೆಳೆದ ನಂತರ ಒಂದು ದಿನ ಏನಾಯ್ತದಂದರೆ ಇಸ್ರಾಯೇಲರು ಒಬ್ರಿಗೊಬ್ಬರು ಜಗಳ ಆಡ್ತಾ ಇರ್ತಾರೆ. ಜಗಳ ಆಡುವಾಗ ಮೋಶೆ ಅದನ್ನು ಕಂಡು ಅನ್ಯಾಯ ಇರುವವರಿಗೆ ಹೊಡೆದು ಚೆನ್ನಾಗಿ ಅಲ್ಲೇ ಉಸ್ಕಿನಲ್ಲಿ ಮಣ್ಣಿಡ್ತಾನೆ. ರಾಜನಿಗೆ ಎಲ್ಲಿ ಗೊತ್ತಾಗುತ್ತೆ ಅಂತ ಅಂಜಿಕೆಯಿಂದ ಅವನು ಮಿದ್ಯಾನ ದೇಶಕ್ಕೆ ಓಡಿ ಹೋಗ ಅಲ್ಲಿ ಚಫೋರನ್ ಎಂಬ ಹುಡುಗಿಯನ್ನು ಮದುವೆಯಾಗುತ್ತಾನೆ. ಒಂದು ದಿನ ಕುರಿಗಳು ಮೇಯಿಸ್ಕೋತಾ ಒಂದು ಬೆಟ್ಟದಲ್ಲಿ ಹೋಗುವಾಗ ಒಂದು ಪೊದೆಯಲ್ಲಿ ಬೆಂಕಿ ಉರಿತಾ ಇತ್ತು. ಆದರೆ ಎಲಿಗಳು ಸುಡ್ತಾ ಇಲ್ಲ, ಬರೇ ಬೆಂಕಿ ಒಂದೇ ಹತ್ತುತ್ತಾ ಇತ್ತು. ಮೋಶೆ ಅದನ್ನು ಕಂಡು ಏನಿರಬಹುದೇ ಎಂದು ಹೋದಂದ್ರೆ ದೇವರು ಅಲ್ಲಿ ಮೋಶೆ ಇದು ಪವಿತ್ರವಾದ ಸ್ಥಳ, ನಿನ್ನ ಚಪ್ಪಲಗಳನ್ನು ಅಲ್ಲೇ ಬಿಟ್ಟು ಬಾ ಎಂದು ಕರೀತಾನೆ. ಆದರೆ ಮೋಶೆ ಹೋಗಿ ನೋಡ್ತಾನೆ, ಇದು ನನಗೇನು ಗೊತ್ತೇ ಇಲ್ಲ, ನನಗೇನು ಆಗಲ್ಲ ಅಂತ ಅಂಜಿಕೆಯಿಂದ ಇರುವಾಗ ಮೋಶೆ ಹೇಳ್ತಾನೆ, ನನ್ನ ಇಸ್ರಾಯೇಲರ ಜನರು ಐಗುಪ್ತದಲ್ಲಿ ಭಾಳ ಸಂಕಟವುಳ್ಳವರಾಗಿ ಕಷ್ಟಪಡ್ತಾ ಇದ್ದಾರೆ, ಅವರನ್ನು ಹೋಗಿ ಬಿಡಿಸಿಕೊಂಡು ಬಾ ಎಂದು ದೇವರು ಹೇಳ್ತಾನೆ. ಆದರೆ ಮೋಶೆ ನಂಬಕ್ಕಾಗಿಲ್ಲ. ನಾನು ತೊದಲು ಮಾತಾಡುವವನು, ನನ್ನಿಂದ ಏನು ಸಾಧ್ಯವಿಲ್ಲಪ್ಪ, ನನ್ನನ್ನು ಬಿಟ್ಟು ಬಿಡು ಅಂತ ಹೇಳುವಾಗ ಅಪನಂಬಿಕೆ ಮಾತಾಡಬೇಡ ಮೋಶೆ, ನಿನ್ನ ಕೋಲನ್ನು ಕೆಳಗೆ ಹಾಕಿಬಿಡು ಅಂತಂತಾನೆ. ಆ ಕೋಲನ್ನು ಕೆಳಗೆ ಆಗುವಾಗ ಒಂದು ಹಾವು ಆಗಿಬಿಡುತ್ತೆ. ಆ ಹಾವನ್ನು ಕಂಡ ಮೋಶೆ ಅಂಜಿಕೊಂಡಿರ್ತಾನೆ. ಹಾವು ಬಂತು, ನೀನು ಅಂಜಬೇಡ, ಅದರ ಬಾಲಿನಿಂದ ತೆಗಿ, ಅದು ಮತ್ತೆ ಕೋಲಾಗ್ಬಿಡುತ್ತು. ಅವಾಗ ದೇವರನ್ನು ತಿಳಿದುಕೊಳ್ಳುತ್ತಾನೆ. ಮೋಶೆ, ನಾನು ಹೇಗೆ ಹೋಗಿ ರಾಜರ ಮುಂದೆ ಹೇಳಿ, ನನಗೆ ಅಷ್ಟು ಧೈರ್ಯ ಇಲ್ಲ ಅಂದ್ರೆ ನಿನ್ನ ಸಹೋದರನನ್ನು ಕರ್ಕೊಂಡು ಹೋಗು. ರಾಜನ ಬಳಿಗೆ ಹೋಗಿ ಅರಸನೇ ಈ ಇಸ್ರಾಯೇಲರನ್ನು ಬಿಡು, ಇವರ ದೇವರನ್ನು ಆರಾಧಿಸಬೇಕೆಂದು ಹೇಳ್ತಾನೆ. ಆದರೆ ನಾನು ಬಿಡಲ್ಲ ಅಂತ ಹೇಳ್ತಾನೆ. ದೇವರ ಕೋಪ ಹೆಚ್ಚು ಆಗಿತ್ತು. 3 ದಿನ ರಾತ್ರಿಯನ್ನು ಬಿಟ್ಟನು, ಮಿಡತೆಗಳನ್ನು ಬಿಟ್ಟನು, ಕಪ್ಪಗಳನ್ನು ಬಿಟ್ಟನು, ಆದರೆ ರಾಜನ ಮನಸ್ಸು ಕರಗಲೇ ಇಲ್ಲ. ಆದರೆ ಒಂದು ದಿನ ಏನಾಯ್ತಂದರೆ ದೇವರಿಗೆ ಸಿಟ್ಟು ಬಂದು, ದೊಡ್ಡ ಮಗನು ಸಾಯ್ತಾನೆ ಅಂತ ರಾಜನ ದೊಡ್ಡ ಮಗನು ಸಾಯ್ತಾನೆ ಅಂತ ಹೇಳುವಾಗ ರಾಜನು ಭಯಪಟ್ಟು, ನಾನು ಇಸ್ರಾಯೇಲರನ್ನು ಬಿಡ್ತೇನೆ, ಇದಕ್ಕೆ ನಾನು ಏನು ಮಾಡಲಿ ಅಂತ ಹೇಳುವಾಗ ದೇವರು ಮೋಶೆಗೆ ಪ್ರಾರ್ಥನೆ ಮಾಡಿದನು. ಒಂದು ಕುರಿಯನ್ನು ತಗೊಂಡೋಗಿ ಅವರ ಬಾಗಿಲ ಮುಂದೆ ಕೊಯ್ಯಿ ಅಂತ ಹೇಳುವಾಗ ಅಲ್ಲಿ ಅರ್ಪಿಸುತ್ತಾನೆ. ಅಲ್ಲಿ ಅರ್ಪಿಸುವಾಗ ಅದೇ ಪಸ್ಕ ಹಬ್ಬ ಮಾಡುತ್ತಾರೆ. ಬೈಬಲ್ನಲ್ಲಿ ನೋಡಿದಾಗೆ ಮಾಡ್ತಾರೆ. ಇಸ್ರಾಯೇಲರನ್ನು ಬಿಡುವಾಗ ಮೋಶೆ ಅವರನ್ನು ಕರ್ಕೊಂಡು ಹೋಗುವಾಗ ಕೆಂಪು ಸಮುದ್ರದಲ್ಲಿ ಬಂದು ನಿಂತುಕೊಳ್ತಾರೆ. ಕೆಂಪು ಸಮುದ್ರದಲ್ಲಿ ಬಂದು ನಿಂತುಕೊಳ್ಳುವಾಗ, ದೇವರೇ ನಾವು ಹೇಗೆ ಹೋಗಬೇಕು ನಮಗೆ ಗೊತ್ತಿಲ್ಲಪ್ಪ ಅಂದರೆ ನಿನ್ನ ಕೋಲನ್ನು ಮೇಲಕ್ಕೆ ಎತ್ತು, ಸಮುದ್ರ 2 ಭಾಗ ಆಗುತ್ತದೆ ಹೋಗ್ತಾರೆ. ಆದರೂ ಫರೋನ ರಾಜ ಬಿಡಲಿಲ್ಲ. ಅವರ ಸೈನ್ಯ ಬಂದು ಹಾಗೆಯೇ ಅವರಿಂದ ಎತ್ತುವಾಗ ಸಮುದ್ರವು ಒಂದಾಗಿ ಮಾಡಿಸ್ತಾನು. ಫರೋನ ರಾಜ ಸೈನ್ಯವು ಅಲ್ಲಿಗೆ ಹೋಗಿತ್ತು. ಅಬ್ರಹಾಮನಿಗೆ ದೇವರು ವಾಗ್ದಾನ ಮಾಡಿದನು, ನಿನ್ನ ಜನಾಂಗವನ್ನು ನಾನು ಕಾಪಾಡುತ್ತೇನೆ,
ಕಾಪಾಡುತ್ತೇನೆ, ನಿನ್ನ ಸಂತತಿಯನ್ನು ಕಾಪಾಡುತ್ತೇನೆ. ಆ ವಾಗ್ದಾನ ಯಾರಿಂದ ನೆರವೇರಿಸಿದಂದರೆ ಮೋಶೆಯಿಂದ ನೆರವೇರಿಸಿದನು.